ನೋಡಿ ಶಾಲೆಗೆ ಬರುದು ತಮಾಷೆ ಮಾಡ್ಲಿಕ್ಕಲ್ಲ, ಪಾಠ ಕೇಳಲಿಕ್ಕೆ. ಕಿವಿ ಕೈಡಿ, ಕಿವಿ ಕೈಡಿ, ಎರಡು ಕೈಡಿ, ಮುಕ್ಕು ಕೈ ಬಿಡು. ಅವನಿಗೆ ಕೊಡು ಪುಸ್ತಕ ಶಾಲೆ ನೆಲದಲ್ಲಿಟ್ಟು ಅವನಿಗೆ ಕೊಡು. ಕಸ್ಕುದೇಗಿ ಕೂತ್ಕೋ ಕೂತ್ಕೋ. ಇನ್ ಮಾಡ್ತೀಯಾ? ನಿಂದು ಮಾತ್ರ ಮನಸ್ಸಿಗೆ ಆಯ್ತಾ? ನೋಡು ಮಕ್ಕಳೇ, ನಾನೊಂದೀಗ ನಿಮಗೆ ಗಣಿತ ಪ್ರಶ್ನೆ ಕೊಡ್ತೇನೆ ಆಯ್ತಾ? ಎಲ್ಲ ಸರಿ ಕೇಳಿಸ್ಕೊಳ್ಬೇಕು ಆಯ್ತಾ? ಈಗ ಸಮುದ್ರ ಗೊತ್ತಿದ್ದೀರಾ? ಸಮುದ್ರ ನೋಡಿದ್ರ ನೀವು? ದೊಡ್ಡ ಸಮುದ್ರ, ಅದರ ಮಧ್ಯೆ ಇದು ಸಮುದ್ರ ಅಲ್ಲ ಮರೆ, ಸಮುದ್ರ ಆಡ್ಲಿಕ್ಕೆ ಆಗ್ತದೆ ಮರೆ. ಸಮುದ್ರ ಅಂದ್ರೆ ಇದೆಲ್ಲ ದೊಡ್ಡ ಇರ್ತದೆ ಆಯ್ತಾ? ನೋಡಿ ಸಮುದ್ರದ ಮಧ್ಯೆ ಒಂದು ದೊಡ್ಡ ಸರಿ ಕೇಳಿಸ್ಕೊಳ್ಳಿ, ಪ್ರಶ್ನೆ ಸರಿ ಕೇಳಿಸ್ಕೊಳ್ಳಿ. ಗಣಿತ ಪಾಠ ಹೊರಗಿನವ್ರು ಮಾತಾಡ್ಲಿಕ್ಕಿಲ್ಲ, ಪಾಠ ಮಾಡುವ ಆಚೆಗೆ ಗಮನ ಕೊಡ್ಲಿಕ್ಕಿಲ್ಲ ನೀವು. ಈಗ ಸಮುದ್ರ ಮಧ್ಯೆ ದೊಡ್ಡ ತೆಂಗಿನ ಮರ ಉಂಟಂತೆ. ಈಗ ಯಾರು ಉತ್ತರ ಕೊಡ್ತೀರಾ ಆಯ್ತು ಈ ಪ್ರಶ್ನೆಗೆ? ಯಾರು ಹುಷಾರಿದ್ದಾರೆ? ಯಾರು? ನಿಂತ್ಕೊಳ್ಳೋದ ಕೃಷ್ಣ. ಈಗ ಯೋಚನೆ ಮಾಡು, ನೀನು ಈಗ ಒಂದು ಸಮುದ್ರ ಮಧ್ಯೆ ಒಂದು ತೆಂಗಿನ ಮರ ಉಂಟು. ಆ ತೆಂಗಿನ ಮರದಲ್ಲಿ 20 ತೆಂಗಿನಕಾಯಿ ಉಂಟಂತೆ ಆಯ್ತಾ? ಆವಾಗ 20 ತೆಂಗಿನಕಾಯಿಯಲ್ಲಿ 10 ಕಾಯಿಯನ್ನು ತೆಗಿದ್ಯಾ, ಆವಾಗ ಎಷ್ಟು ಉಳಿತದೆ ರಾಮಕೃಷ್ಣ? 20ರಲ್ಲಿ 10 5 ಮತ್ತೆ ಒಂದು 5 ನೀನು ಅಪ್ಪನ ಬಂದಿದ್ದಾನ ಮತ್ತೆ ಸಮುದ್ರ ಮಧ್ಯದಲ್ಲಿ ತೆಂಗಿನ ಮರ ನಿಮ್ಮ ಅಜ್ಜ ನೋಡು, ಹಾಗೆಲ್ಲ ಹೇಳಬಾರ್ದು, ಗುರುಗಳಿಗೆ ಹಾಗೆಲ್ಲ ಪ್ರಶ್ನೆ ಮಾಡಬಾರ್ದು. ನೋಡು, ಸಮುದ್ರದಲ್ಲಿ 20 ಕಾಯಿಲೆ 10 ತೆಗೆದು 10 ಉಳಿಯುದು, 5 ಅಲ್ಲ ಆಯ್ತಾ? ಸರಿ, ಈಗ ಯಾರದು? ಅದು ಯಾರು? ರಾಕೆಟ್ ಬಿಟ್ಟಿದ್ದು ಯಾರು? ನಿಂತ್ಕೋ. ಭಾರಿ ಒಳ್ಳೆ ಮುಂದೆ ಬಾ. ಜೋರಿದೆ ಟೀಚರ್. ಸರಿ ನಿಂತ್ಕೋ, ಅಷ್ಟೆಲ್ಲ ಬೇಡ ಗೌರವ. ರಾಕೆಟ್ ಬಿಡುವಾಗ ಸರಿ ಇದ್ದಾನೆ. ನೀನೇ ಬಿಟ್ಟಿದ್ದು. ಈಗ ನಾನು ನೋಡುವಾಗ ನೀನೇ ಬಿಟ್ಟಿದ್ದು. ಅವನು ರಘುವನ್ನು ಹೇಗೆ ಸಿಸ್ಟಲ್ ಕೂತ್ಕೊಂಡಿದ್ದ ನೋಡು. ಅವನಿಗೆ ಓದುವಾಗ ಡಿಸ್ಟರ್ಬ್ ಆಗುತ್ತೆ ರಾಕೆಟ್ ಬಿಟ್ಟರೆ, ಗೊತ್ತಾ? ಹಾಗೆಲ್ಲ ಮಾಡಬಾರ್ದು. ಈಗ ಇಲ್ಲಿ ಬೆಂಚಿ ಇಲ್ಲ, ಇದ್ರೆ ಬೆಂಚಿ ಮೇಲೆ ನಿಲ್ಲಿಸ್ತಿದ್ದೆ ನಾನು. ಈಗ ಒಂದು ಕಾಲ ನಿಂತ್ಕೋ, ಒಂದು ಕಾಲ ಮೇಲೆ ನಿಂತ್ಕೊಂಡೆ. ಈ ಕಾಲ ಮೇಲೆ ಹೀಗೆಳು ರಕ್ಷಾಸನ ನೋಡಿ, ಹೀಗೆ ಮಾಡು. ಕೈ ಹಿಡ್ಕೊ, ಕೈ ಹೀಗೆ ಹಿಡ್ಕೊಂಡ. ವೆರಿ ಗುಡ್, ವೆರಿ ಗುಡ್. ಇನ್ನು ರಾಕೆಟ್ ಬಿಡ್ಲಿಕ್ಕಿಲ್ಲ ಆಯ್ತಾ? ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಲೆಕ್ಕ ಆಯ್ತಾ? ಸ್ವಲ್ಪ ಯೋಚನೆ ಮಾಡಿ. ರಾಮಕ್ಕನ ಮನೆ ಹೂಂಜ ಭೀಮಕ್ಕನ ಮನೆಯಲ್ಲಿ ಮೊಟ್ಟೆ ಇಡುತ್ತೆ. ಆ ಹೂಂಜದ ಮೊಟ್ಟೆ ಯಾರಿಗೆ ಸಿಗುತ್ತೆ? ಯಾರು ಹೇಳ್ತೀರಾ ಉತ್ತರ? ಯಾರಿಗೆ ಗೊತ್ತು? ಭಾಸ್ಕರ್ ಗೊತ್ತಾ? ಯಾರಿಗೆ ಗೊತ್ತು? ಹೇಳು. ವೆರಿ ಗುಡ್. ಭೀಮಕ್ಕನ ಮನೆ ಯಾಕೆ ಹೇಳು? ಓ ದೇವ, ಅಲ್ಲ ಉತ್ತರ. ಅಲ್ಲೊಬ್ಬ ಯಾರೊಬ್ಬ ತುಂಟ ಹೇಳಿದ ರಾಮಕ್ಕನ ಮನೆಯಲ್ಲಿ ಹುಂಜೆ ಹೇಗೆ ಮೊಟ್ಟೆ ಇರ್ತದಂತ. ಅಷ್ಟು ಮಂಡೆ ಇರಬೇಕು, ಮಂಡೆಯಲ್ಲಿ ಮೊಂಡೆ ಇರಬೇಕು. ಹುಂಜೆಯಲ್ಲೂ ಮೊಟ್ಟೆ ಇಡಲ್ಲ ಆಯ್ತಾ? ಯಾವತ್ತು ಹೆರಡೆ ಮೊಟ್ಟೆ ಇಡುದು, ಹುಂಜ ಅಲ್ಲ. ಅವರಿಗೆ ಚಡ್ಡಿ ಇಲ್ಲ ಅಂತೆ. ನೋಡು ರಾಧಾಕೃಷ್ಣ, ಈಗ ಪ್ರಸಂಗ ಮಾತಾಡಬಾರ್ದು, ಹೊರಗಿನವರಿಗೆಲ್ಲ ಮಾತಾಡಬಾರ್ದು ಆಯ್ತಾ? ತರಗತಿಯಲ್ಲಿ ಶಿಸ್ತು ಬೇಕು, ಶಿಸ್ತಿದ್ರೆ ಮಾತ್ರ ಜೀವನ ಆಯ್ತಾ? ಈಗ ಗಣಿತ ಪಾಠ ಆಯ್ತು ಆಯ್ತಾ? ಈಗ ವಿಜ್ಞಾನ ಪಾಠಕ್ಕೆ ಬರುವ ಆಯ್ತಾ? ವಿಜ್ಞಾನ ಪಾಠದಲ್ಲಿ ನಾನು ನಿನ್ನೆ ಒಂದು ಗೋಂಗು ಕಪ್ಪೆ ತರಲಿಕ್ಕೆ ಹೇಳಿದ್ದೇನೆ. ಯಾರಿಗೆ ಹೇಳಿದ್ದು ಗೋಂಗು ಕಪ್ಪೆ ತರಲಿಕ್ಕೆ? ಗೋಂಗು ಕಪ್ಪೆ ತರಲಿಕ್ಕೆ ಹೇಳಿದ್ದಲ್ಲ ರಾಧಾಕೃಷ್ಣ. ಹೇಳು, ನೀನು ಯಾಕೆ ಗೋಂಗು ಕಪ್ಪೆ ತರಲಿಲ್ಲ? ಗಂಡು ಕಪ್ಪೆ ಹೆಣ್ಣು ಕಪ್ಪೆ ಗೊತ್ತಾಗಲಿಲ್ಲ, ಹಾಗೆ ವಾಪಸ್ ಬಂದೆ. ಕಪ್ಪೆ ತರಲಿಕ್ಕೆ ಹೇಳಿದ್ದು ನೀನು, ಅದರಲ್ಲೂ ಮತ್ತೆ ಗಂಡು ಹೆಣ್ಣು ಬೇರೆ ಬೇರೆ ಹೇಳ್ಬೇಕಿತ್ತಂತೆ. ಪುಣ್ಯಾತ್ಮ ಯಾವ್ದಾದ್ರು ತರಬಹುದಿತ್ತಲ್ಲ ನೀನು.
ಕೇಳಿ ಕೇಳಿ ಸಾಕಾಯ್ತಲ್ವಾ? ಸ್ವಲ್ಪ ಕಥೆ ಹೇಳ್ತೀನಿ, ಸ್ವಲ್ಪ ನಿಂತ್ಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಪುಸ್ತಕ ಕೆಳಗಿಡಿ, ಪುಸ್ತಕ ನೋಡಿ. ನಾನೀಗ ಒಂದು ಆಕ್ಷನ್ ಸಾಂಗ್ ಹೇಳಿಕೊಡ್ತೇನೆ ಆಯ್ತಾ? ನೀವು ಮಾಡ್ಬೇಕು. ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ, ನವಿಲ ಜುಟ್ಟು ನೋಡಿ, ನವಿಲ ಜುಟ್ಟು ನೋಡಿ, ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ. ನೀನ್ ಯಾಕೆ ಅವನಿಗೆ ಹೊಡಿದು? ಹೊಡಿಬಾರ್ದು, ಬೇರೆ ತಂಟೆ ಮಾಡಬಾರ್ದು. ನವಿಲ ಕೊಕ್ಕು ನೋಡಿ, ಕೊಕ್ಕು ಎಲ್ಲಿದೆ ಮಾರಾಯ? ಇಲ್ಲಿ ಅಲ್ಲ, ಇಲ್ಲಿ ಇರುವುದು ಬಾಯಲ್ಲಿ. ನವಿಲ ಕೊಕ್ಕು ನೋಡಿ, ನವಿಲ ಜುಟ್ಟು ನೋಡಿ, ಕೊಕ್ಕು ನೋಡಿ. ಸ್ವಲ್ಪ ಕೇಳಿಸ್ಕೊ ಮಾರಾಯ ಸುರೇಂದ್ರ. ಜುಟ್ಟು ಇಲ್ಲಿ ಅಂತ, ಜುಟ್ಟು ಇಲ್ಲಿ ಅಂತ ಅವನಿಗೆ. ಜುಟ್ಟು ಇಲ್ಲಿ, ಕೊಕ್ಕು ಇಲ್ಲಿ. ನವಿಲ ಜುಟ್ಟು ನೋಡಿ, ಕೊಕ್ಕು ನೋಡಿ, ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ, ನವಿಲ ಕಣ್ಣು ನೋಡಿ. ಕಣ್ಣು ಅವನಿಗೆ ಇಲ್ಲಿ ಬರ್ತದೆ, ಕಣ್ಣು ಉಂಟಾ? ಇಲ್ಲಿ ಇರುವುದು ಕಣ್ಣು. ನವಿಲ ಕಣ್ಣು ನೋಡಿ, ನವಿಲ ಜುಟ್ಟು ನೋಡಿ, ಕೊಕ್ಕು ನೋಡಿ, ಕಣ್ಣು ನೋಡಿ. ವೆರಿ ಗುಡ್ ರಾಧಾಕೃಷ್ಣ. ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ, ನವಿಲ ಕತ್ತು ನೋಡಿ. ಎಂತವ ಒಟ್ಟಿಗೆ ಮಾಡ್ತಾರೆ? ನವಿಲ ಕತ್ತು ನೋಡಿ, ನವಿಲ ಜುಟ್ಟು ನೋಡಿ, ಕೊಕ್ಕು ನೋಡಿ, ಕಟ್ಟು ನೋಡಿ, ಕತ್ತು ನೋಡಿ. ಕತ್ತು ನೋಡಿ. ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ, ನವಿಲ ಕರಿ ನೋಡಿ, ನವಿಲ ಜುಟ್ಟು ನೋಡಿ, ಕಣ್ಣು ನೋಡಿ, ಕೊಕ್ಕು ನೋಡಿ, ಕತ್ತು ನೋಡಿ, ಕರಿ ನೋಡಿ. ಕರಿ ನೋಡಿ. ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ, ನವಿಲ ಗರಿ ನೋಡಿ. ಎಂತವ ಗರಿಯಲ್ಲಿ ಇಲ್ಲಿ ಉಂಟ ಮಾರಾಯ? ನವಿಲ ಗರಿ ನೋಡಿ. ನೀನು ಅವನಿಗೆ ಹೊಡಿಬೇಡ ಮಾರಾಯ, ಸರಿ ನಿಲ್ಸ್ಕೊಂಡು. ಬೇರೆ ಸಣ್ಣ ಸಣ್ಣ ನವಿಲು ಗರಿ, ಗರಿ ಗರಿ. ಗರಿ ಹಾಗೆಲ್ಲ ಮಾರಾಯ ದೊಡ್ಡ ಇರ್ತದೆ, ಇಲ್ಲಿ ಕಾಣುವುದಿಲ್ಲ ನವಿಲ ಗರಿ. ಇರ್ಲಿ ಬಿಡಿ. ಫಸ್ಟ್ ಹೇಳಿ, ನಾವೇನಲ್ಲ. ನವಿಲ ಜುಟ್ಟು ನೋಡಿ ಹೇಳಿ. ಕಣ್ಣು ಬಾಯಿ ಹೇಳಿದಿನಾ? ಇನ್ನೊಮ್ಮೆ ಇನ್ನೊಮ್ಮೆ. ನವಿಲ ಜುಟ್ಟು ನೋಡಿ, ಕಣ್ಣು ನೋಡಿ, ಕೊಕ್ಕು ನೋಡಿ, ಕತ್ತು ನೋಡಿ, ಗರಿ ನೋಡಿ, ನಾಟ್ಯ ನೋಡಿ. ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ, ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ. ವೆರಿ ಗುಡ್. ಸುಮಾರು ಕೊಡಿ. ಎಲ್ಲ ಫುಲ್ ಎನರ್ಜಿ ಬಂದಿದೆ. ಎಲ್ಲಿಗೆ ಎನರ್ಜಿ ಬಂತಲ್ಲ? ವೆರಿ ಗುಡ್. ಈಗ ಈಗ ಫುಲ್ ಶಕ್ತಿ ಬಂದಿದೆ ನಿಮ್ಗೆಲ್ಲ. ಈಗ ಇಂಗ್ಲಿಷ್ ಪಾಠ ಕೇಳಲಿಕ್ಕೆ ಸ್ವಲ್ಪ ಶಕ್ತಿ ಇರಬೇಕು ಅಲ್ವಾ? ಇಂಗ್ಲಿಷ್ ಪಾಠ ಮಾಡುವ ಆಯ್ತಾ? ಈಗ ನಾನು ಸಿಂಪಲ್ ಪಾಠ ಮಾಡ್ತೀನಿ. ನಿಮ್ಗೆ ಗೊತ್ತಿದೆ ಇಂಗ್ಲಿಷ್ ಅಲ್ಲಿ ಓವೆಲ್ಸ್ ಇರ್ತದಲ್ವಾ? AEIOU. ಓಕೆನಾ? ಈಗ ನಾನು ಯು ಅಕ್ಷರವನ್ನ, ಲೆಟರ್ ಓವೆಲ್ಸ್ ಅನ್ನ ಹೇಗೆ ಸೇರಿಸಿ ಹೇಳುದಂತ ಹೇಳಿಕೊಡ್ತೇನೆ. ಅರ್ಥ ಮಾಡ್ಕೊಳ್ಳಿ ಆಯ್ತಾ? ಈಗ CUT ಅಂತ ಇದ್ರೆ ಅದನ್ನ ಪುಟ್ ಅಂತ ಹೇಳಿದ್ರೆ ಅದನ್ನ ಏನ್ ಹೇಳ್ತೇವೆ? ಕ್ಯಾಟ್ ಅಲ್ಲ ಮರೆ, ಕಟ್ ಅಂತ. ಚೆಕ್ ಅಲ್ಲ, ಕಟ್ ಅಂತ ಹೇಳ್ತೇವೆ. CUT ಅಂತಿದ್ರೆ ಕಟ್ ಅಂತ ಹೇಳ್ತೇವೆ ಆಯ್ತಾ? ಅದೇ ರೀತಿ PUT ಅಂತ ಹೇಳಿದ್ರೆ ಅದನ್ನ ಪುಟ್ ಅಂತ ಹೇಳಬಾರ್ದು, ಬಟ್ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಅವರಲ್ಲ ಮಾರಾಯ, ಅದು ಬಟ್ ಬೇರೆ, ಇದು ಇಂಗ್ಲಿಷಲ್ಲಿ ಬಟ್ ಅಂದ್ರೆ ಬೇರೆ. ಆದ್ರೆ ಓಕೆನಾ? ಈಗ ಅದೇ ತರ ಒಂದು ಎಕ್ಸಾಂಪಲ್ ಕೊಡಿ ನೋಡುವ. ಯಾರಾದ್ರೂ ಯಾರು ಕೊಡ್ತೀರಾ?
ಗೊತ್ತಾ ನೀವು ಅಡ್ರೆಸ್ ನಾಟ ಮಾಡೋದು ನಿಮ್ಗೆ ಗೊತ್ತಾಗ್ತದೆ. ಬ್ಯೂಟಿ ಅಂದ್ರೆ ಕಟ್ಟಲ್ಲ, ಅದು ಬ್ಯೂಟಿ ಪುಟ್ಟ ಆಯ್ತಾ. ಹಾಗೆಲ್ಲ ಬೇರೆ ಬೇರೆ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಹಾಗೆ ನಾನು ಪ್ರಶ್ನೆ ಕೇಳ್ತೇನೆ, ಗಿಡ್ಡಿದು ಪಟ್ಟ ಆದ್ರೆ ವಾಟ್ ಅಂದ್ರೆ ಏನು? ಯಾರು ಹೇಳ್ತೀರ ಉತ್ತರ? ಅದೇ ಹೇಳಿ ಏನು? ಇದು ಪುಟ್ಟ ಆದ್ರೆ ಬಟ್ಟ. ಅಲ್ಲ ಮರೆ, ಗಿಡ್ಡಿದು ಪಟ್ಟ ಆದ್ರೆ ವಾಟ್ ಅಂದ್ರೆ ಏನು? ಏನು ನಂಗೆ ಕೇಳ್ತೀರ ಏನು? ಅದೇ ವೆರಿ ಗುಡ್. ನೀವು ಉತ್ತರ ಕೊಡ್ತಿದ್ದಾರೆ, ಇನ್ನೊಂದು ಕ್ಲಾಸ್ ಕೊಡಿ. ಆಮೇಲೆ ಸರಿ, ಉತ್ತರಕ್ಕೆ ಬಂದ ಇಟ್ಟಂತ ಗೊತ್ತಾಗಿಲ್ಲ, ಬಟ್ ಆದ್ರೆ ಸರಿ. ಆಮೇಲೆ ವಾಟ್ ಅಂದ್ರೆ ಏನು ಸರಿ. ಅದೇ ಮೊದಲ ಒಂದು ಇಟ್ಟು, ಇಟ್ಟು ಅಂದ್ರೆ ಇದು, ಇಟ್ಟು ಅಂದ್ರೆ ಇದು, ಬಟ್ ಅಂದ್ರೆ ಆದ್ರೆ, ವಾಟ್ ಅಂದ್ರೆ ಏನು? ರಮೇಶ ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಈಗ ನಿಮ್ಗೆ ಎಲ್ಲ ಡೌಟ್ ಇದ್ರೆ ಕೇಳಿ ಆಯ್ತಾ. ಯಾರಿಗೆ ಡೌಟ್ ಉಂಟಾ ಕೇಳಿ. ಯಾರಿಗೆ ಡೌಟ್ ಉಂಟು? ಎಂತ ಡೌಟ್ ಉಂಟು ಕೇಳಿ. ಯಾರಿಗೆ ಡೌಟ್ ಇಲ್ಲ? ಇಂಗ್ಲಿಷ್ ಅರ್ಥ ಆಗಿಲ್ವಾ? ಅಯ್ಯೋ ಒಂದು ಕಡೆ ಆಗ್ತಾ ಬಂತು ಮಾರಾಯ. ಬೇಗ ಬೇಗ ಬೆಲ್ಲ ಇದಕ್ಕೆ ಪ್ರಿನ್ಸಿಪಲ್ ಬರ್ತಾರೆ, ಈಗ ಬೇಗ ಹೇಳು. ಇಟ್ಟಂದ್ರೆ ಏನು ಅಲ್ಲ, ಇಟ್ಟಂದ್ರೆ ಇದು. ಇಟ್ಟಂದ್ರೆ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಇದು ಅಂತ ಅರ್ಥ. ಈ